ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಈ ಮಾವಿನಕಾಯಿದು ಇದು ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. ನಮ್ಮ ಕಡೆ ಸ್ವಲ್ಪ ಹಿಂಡಿ ಅಂತ ಹೇಳ್ತೀವಿ. ಚಿಕ್ಕ ಚೂರು 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 ಈ ಥರ ಮಾಡಿಕೊಂಡು ನೋಡಿ, ಈ ಥರ ಮಾಡಿ ಆಮೇಲೆ ಇದನ್ನು ಈ ರೀತಿ ಮಾಡಬೇಕು. ಪ್ಲ್ಯಾಸ್ಟಿಕ್ಕಲ್ಲೇ ಮಾಡಿ, ಇಲ್ಲಾಂದರೆ ಸ್ಟೀಲಲ್ಲೆಲ್ಲ ಮಾಡಿದ್ರೆ ಸ್ಟೀಲ್ ಕಪ್ಪಗಾಗ್ಬಿಡುತ್ತೆ. ಸೊ ಈ ಥರ ಚಿಕ್ಕ ಚಿಕ್ಕದು ಮಾಡಿ, ಈ ಥರ ಮಾಡಿಬಿಟ್ಟು ಇದಕ್ಕೆ ಉಪ್ಪು ಹಾಕಿ ಒಂದಿನ ಇಡೋದು. ನಾಳೆ ಇದಕ್ಕೆ ಒಗ್ಗರಣೆ ಹಾಕಿದರೆ ಆಯಿತು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಬಾಯಿ ರುಚಿ ಇಲ್ಲ, ಕೋಲ್ಡ್ ಆಗಿದೆ ಆ ಥರ ಎಲ್ಲ ಅಂದರೆ ಇದನ್ನು ಸ್ವಲ್ಪ ಗಂಜಿ ಮಾಡಿಕೊಂಡು ಇದು ಹಾಕ್ಕೊಂಡು ಊಟ ಮಾಡಿದ್ವಿ ಅಂದರೆ ಸೂಪರಾಗಿರುತ್ತೆ. ಒಳ್ಳೆ ಟೇಸ್ಟ್ ಬರುತ್ತೆ ನಾಲ್ಗೆಗೆ. ನೋಡಿ ಈಗ ನೋಡಿ, ಸ್ವಲ್ಪ ದೊಡ್ಡ ದೊಡ್ಡ ಚೂರು ಬೀಳುತ್ತೆ. ದೊಡ್ಡ ಚೂರು ಬಿದ್ದರೆ ಈ ಥರ ಚಿಕ್ಕ ಚಿಕ್ಕದು ಮಾಡ್ಕೊಳ್ಳಿ ನೋಡಿ. ಹೀಗೆ ಚಿಕ್ಕ ಚಿಕ್ಕದು ಮಾಡಬೇಕು ಇದನ್ನು ನೋಡಿ ಫ್ರೆಂಡ್ಸ್. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ದೊಡ್ಡದು ಬೇಡ, ದೊಡ್ಡದಾಗಿ ಆದ್ರೂ ಚಿಕ್ಕ ಚಿಕ್ಕದು ಮಾಡ್ಕೊಂಬಿಡಿ. ಈಗ ನಾನು ಉಪ್ಪು ಹಾಕ್ತೀನಿ ನೋಡಿ. ಒಂದು ಇಷ್ಟು ಉಪ್ಪು ಹಾಕೋಣ. ಇದರಲ್ಲಿ ಹಾಕ್ಕೊಳ್ತೀನಿ ನಾನು, ಉದ್ದಾದಂಥ ಪ್ಲಾಸ್ಟಿಕಲ್ಲಿ ಹಾಕ್ಕೊಳ್ತೀನಿ. ಅದು ಎಷ್ಟು ಮತ್ತು ಇಷ್ಟು ನಾನು ಅಂದಾಜು ಮೇಲೆ ಹಾಕೋದು ಯಾವಾಗಲೂ. ಹಾಕಿ ನೋಡಿ, ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಉಪ್ಪು ತಾಗಲಿ ಅಂತ ಇದರಲ್ಲಿ ಅರ್ಧ, ಆಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ತೀನಿ, ಯಾಕಂದರೆ ಅದರಲ್ಲಿ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ನಾನು ನೋಡಿ. ಆಮೇಲೆ ನಾಳೆ ಒಂದು ಪಾತ್ರೆಯಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ತಾಗಿಸ್ಬೇಡಿ, ಹುಳ ಹಾಕ್ಬಿಡುತ್ತೆ ಉಪ್ಪಿನಕಾಯಿಗೆ. ಈ ಥರ ಮಾಡ್ಕೊಳ್ಳಿ. ಮಾಡಿ ಮೇಲೆ ಕೆಳಗೆ ಮಾಡಿ ಒಂದು 4-5 ಸಲ. ಇವತ್ತು ಫುಲ್ ಡೇ ಬಿಟ್ಬಿಡೋಣ. ನಾಳೆ ಇದಕ್ಕೆ ಒಗ್ಗರಣೆ ಹಾಕೋಣ ನೋಡಿ ಫ್ರೆಂಡ್ಸ್. ಇದು ಆಯಿಲ್ ಬಿಸಿ ಆಗಿದೆ. ಈಗ ಸಾಸಿವೆ ಹಾಕ್ತೀನಿ. ಇದು ಒಗ್ಗರಣೆ ಯಾವುದಕ್ಕೆ ಹೇಳಿ, ಇದು ಉಪ್ಪಿನಕಾಯಿ ಮಾಡಲಿಕ್ಕೆ ನೋಡಿ. ಈಗ ಮೆಂತ್ಯ ಹಾಕ್ತೀನಿ. ಮೆಂತ್ಯ ಒಂದಿಷ್ಟು ಸಾಕು. ಮೆಂತ್ಯ ಒಂದು ಸ್ವಲ್ಪ ಹಾಕ್ತೀನಿ. ಮೆಂತ್ಯನ ವಾಕ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ತುಂಬ ಹೀಟಾಗಿ ಹೋಗ್ಬಿಟ್ಟಿದೆ. ಹಾಗೆಯೇ ಹಿಂಗು ಪೌಡ್ರಲ್ಲ ಇದು, ಹಿಂಗು ಖಾಲಿ. ಇಷ್ಟು ಹಿಂಗು ಸಾಕು. ಸ್ವಲ್ಪನೇ ಹಳದಿ ಪೌಡ್ರ್ ಹಾಕ್ತೀನಿ. ಸ್ವಲ್ಪ ಆರಿದ ನಂತರ ಇದು ಹಾಕ್ತೀನಿ, ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಇಲ್ಲಾಂದರೆ ಕತ್ತೋಗ್ಬಿಡತ್ತೆ, ಕಪ್ಪಗಾಗುತ್ತೆ, ಟೇಸ್ಟ್ ಬರಲ್ಲ ಉಪ್ಪಿನಕಾಯಿಗೆ. ಇದು ಆರಲಿ. ಇದು ಈಗ ಕರೆಕ್ಟಾಗಿದೆ ಇವೆಲ್ಲ ನೋಡಿ. ಒಂದು ಸ್ವಲ್ಪ ಮೆಂತ್ಯ ನಾಲ್ಕು ಹಾಕ್ತೀನಿ, ಸಾಕು ನೋಡಿ ಫ್ರೆಂಡ್ಸ್. ಈಗ ಸ್ವಲ್ಪ ಇದು ಆಯಿಲ್ ತಣ್ಣಗಾಗ್ತಾ ಇದೆ, ಅದಕ್ಕೆ ನಾನು ಈಗ ಚಿಲ್ಲಿ ಪೌಡ್ರ್ ಹಾಕ್ತೀನಿ ನೋಡಿ. 1-1.5 ಸ್ಪೂನ್ ಸಾಕು. ಅಂದಾಜಲ್ಲಿ ಹಾಕಿ ಹೀಗೆ ಮಾಡಿ. ನೋಡಿ ಫ್ರೆಂಡ್ಸ್, ಈಗ ಇದರಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಪಟ ಅಂದ ತಕ್ಷಣ ಹಿಂಗೆ ಹಾಕಿದ್ದೀನಿ. ಆಮೇಲೆ ಹಳದಿ ಪೌಡ್ರ್ ಹಾಕಿದ್ದೀನಿ. ಆಮೇಲೆ ಮತ್ತೇನು ಹಾಕಿದ್ದೀನಿ? ಹಿಂಗಾಯ್ತು. ಮತ್ತೇನು ಹಾಕಿದ್ದೀನಿ? ಮತ್ತೆ ನೀನು ನೋಡ್ತಾ ಇದೆಯಲ್ಲ, ಏನು ಹಾಕಿದೆ ಮತ್ತೆ ನೋಡು. ಇಲ್ಲ, ಇನ್ನೊಂದು ಹಾಕಿದ್ದೀನಿ. ಏನು ಹಾಕಿದ್ದೀನಿ ಹೇಳು? ಸಾಸಿವೆ, ಹಿಂಗು, ಮತ್ತೆ ಏನು ಹಾಕಿದ್ದೀನಿ ಹೇಳು? ಮೆಂತ್ಯ. ಕರೆಕ್ಟ್, ಮೆಂತ್ಯ. ಆಮೇಲೆ ಸ್ವಲ್ಪ ಆಯಿಲ್ ಆರಿದ ನಂತರ, ಬಿಸಿದಾಗ ಹಾಕಬೇಡಿ, ಕಪ್ಪಗಾಗಿ ಹೋಗುತ್ತೆ. ಇದು ಚೆನ್ನಾಗಾಗಲ್ಲ ಉಪ್ಪಿನಕಾಯಿ. ಆರಿದ ನಂತರ ನೋಡಿ, ನಾನು ಒಂದು ಸ್ವಲ್ಪ ಆರಿದ ನಂತರ ಇದು ಹಾಕಿದ್ದೀನಿ, ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಅಲ್ವಾ, ಖಾರದ ಪೌಡ್ರ್ ಹಾಕಿದ್ದೀನಿ. ಅದಾದ ನಂತರ ಈಗ ಸ್ವಲ್ಪ ನೋಡಿ, ಇನ್ನೂ ಆರಿದೆ. ಇದು ಆರಿದ ತಕ್ಷಣ ಮತ್ತೆ ನೋಡಿ, ಇದು ಸ್ವಲ್ಪ ಬಿಸಿ ಇದ್ದಾಗಲೇ ಹೀಗೆ ನೋಡಿ, ಹೀಗೆ ಮಾಡ್ಕೋಬೇಕು.
ನೋಡಿ ಈ ಥರ ಲೋಟದಿಂದ ಸಹಾಯದಿಂದ ಹೀಗೆ ಮಾಡ್ಕೋಬೇಕು. ಇದು ಸ್ವಲ್ಪ ಚೆನ್ನಾಗಿ ಪೌಡ್ರ್ ಥರ ಆಗಲಿ. ಇದನ್ನು ಮಿಕ್ಸಿಗೆ ಹಾಕೋದು ಬೇಡ, ಇಷ್ಟು ಹೀಗೇ ಮಾಡಿ ಸಾಕು. ಇದು ಆರುತ್ತೆ ಕೂಡ. ಮತ್ತು ನೋಡಿ ಯಾವ ಥರ ನೋಡಿ ಒಂಥರ ನಯ ಆಗಿದೆ ಅಲ್ವಾ. ಮಿಕ್ಸಿ ಮಾಡಿದರೆ ಚೆನ್ನಾಗಿದೆ. ಇವೆಲ್ಲ ನೆಕ್ಸ್ಟ್ ಬಾಯಲ್ಲಿ ಸಿಗಬೇಕು, ಅದಕ್ಕೆ ಕೈಯಿಂದ ಹೀಗೆ ಮಾಡಿ 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 ನಯ ಮಾಡಬೇಕು. ಇದಕ್ಕೆಲ್ಲ ಮಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇಲ್ಲಿ ಸ್ವಲ್ಪ ಆರಲಿ, ಇದು ಹರಿಬರಿ ಮಾಡ್ಕೋಬೇಡಿ. ಸ್ವಲ್ಪ ಆರಿದ ನಂತರ ನಾವು ಇಲ್ಲಿ ಇದು ಮಾಡಿಟ್ಟಿದ್ದೀವಲ್ಲ, ಕಟ್ ಮಾಡಿಟ್ಟಿದ್ದೀವಲ್ಲ, ಉಪ್ಪು ಹಾಕಿಟ್ಟಿದ್ದೀವಲ್ಲ, ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಉಪ್ಪಿನಕಾಯಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಮಿಕ್ಸ್ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ನೋಡಿ ಯಾವ ರೀತಿ ಆಗಿದೆ. ಈಗ ಇದನ್ನು ಹೀಗಿಟ್ಟು, ಇದು ಆರಿದೆ, ಬಿಸಿ ಇಲ್ಲ ನೋಡಿ. ಹೀಗೆ ಮಾಡಿದ್ರೆ ನಮ್ಮ ಪ್ರಣತಿಗಂತೂ ಬಾಯಲ್ಲಿ ನೀರೇ ಬಂತು ಅಲ್ವಾ ಪ್ರಣತಿ? ಇವತ್ತು ಒಂದಿನ ಬಿಡಬೇಕು, ಯಾಕಂದರೆ ಕರೆಕ್ಟಾಗಿ ಉಪ್ಪು ಹುಳಿ ಎಲ್ಲ ಖಾರ ತಾಗಬೇಕು ಇದಕ್ಕೆ. ನಾಳೆ ಸರಿ ಹೋಗತ್ತಿದು. ನೋಡಿ ಫ್ರೆಂಡ್ಸ್, ಸೂಪರ್ ಉಪ್ಪಿನಕಾಯಿ. ನೋಡಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ನೋಡಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ. ಆಹಾ, ರುಚಿಯಾದಂತಹ ಉಪ್ಪಿನಕಾಯಿ ರೆಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡೋದನ್ನು ಮರಿಬೇಡಿ. ಹಾಗೆ ಡಿಲೀಟ್ ಮಾಡಿ ಹಾಕಬೇಡಿ. ವಿಡಿಯೋನ ಚೆನ್ನಾಗಿ ನೋಡಿ. ಇಲ್ಲಿ ಟೇಸ್ಟ್ ಮಾಡಿ ನೋಡ್ತೀನಿ. ಸೂಪರ್. ಟೇಸ್ಟ್ ಮಾಡ್ತೀಯ ಪ್ರಣತಿ? ನೋಡು ಹೇಗಾಗಿದೆ? ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.